ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಮಲೆ ಮಹದೇಶ್ವರರ 77 ಮಲೆಯ ದರ್ಶನಗಳೊಂದಿಗೆ ನಾನು ನನ್ನ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ 1,00,000 ಚಂದಾದಾರರ ಆಗಮನದ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗೆಳೆಯರೇ, ಈಗಾಗಲೇ ನಿಮ್ಗೆ ಗೊತ್ತು, ನಾನು ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ನಾನು ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತೀನಿ. ತದನಂತರ ಮಲೆ ಮಹದೇಶ್ವರನ ಭಕ್ತಾದಿಗಳಿಗಾಗಿ ಸಾಕಷ್ಟು ವಿಚಾರಗಳನ್ನು, ನಮ್ಮ ಮಹದೇಶ್ವರ ಬೆಟ್ಟದ ಭಾಗವಾಗಿ ಸಾಕಷ್ಟು ವಿಷಯಗಳನ್ನು ತಲುಪಿಸ್ತೀನಿ, ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಇವತ್ತಿಗೆ 1,00,000 ಚಂದಾದಾರರನ್ನು ಹೊಂದಿರ್ತದೆ. ಇದರಿಂದ ನಾವು ಬಹಳ ಖುಷಿ ಪಡಬೇಕಾ ಅಥವಾ ದುಃಖ ಪಡಬೇಕಾ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ, ಇವತ್ತು 1,00,000 ಚಂದಾದಾರರ ಆಗಮನ ಆಗಿರೋದು ನಿಜಕ್ಕೂ ನಮಗೆ ಕೊಟ್ಟಂತಹ ತೊಂದರೆಗಳನ್ನು ದಾಟಿ ಬಂದಿರತಕ್ಕಂಥದ್ದು. ಯಾಕೆ ಅಂತಂದರೆ, ತುಂಬ ಜನ ನಂಬಿದವರೇ ತುಂಬ ಜನ ನಮಗೆ ತುಂಬ ಮೋಸ ಮಾಡಿಬಿಡ್ತಾರೆ. ಸುಮಾರು ನಮ್ಮ ಚಾನಲು ಚೆನ್ನಾಗಿ ಬರ್ತಾ ಅದು ಏನಾಗುತ್ತೆ ಅಂದರೆ 3 ಸಲ ಸಮಸ್ಯೆಗಳನ್ನು ಎದುರಿಸ್ತದೆ. ಈ 3 ಸಮಸ್ಯೆಗಳನ್ನು ಪಾರಾಗಿ ತದನಂತರ ಇವತ್ತು 1,00,000 ಚಂದಾದಾರರನ್ನು ಪೂರೈಸಿದೆ. ಇದಕ್ಕೆ ನನ್ನೆಲ್ಲ ಚಂದಾದಾರರಿಗೆ ಆಭಾರಿಯಾಗಿರ್ತೀನಿ. ತಮಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಇದು ಯಾವುದೋ ಸಮಯದಲ್ಲಿ 1,00,000 ಚಂದಾದಾರರ ಪೂರೈಕೆ ಆಗ್ತಿತ್ತು. ಆದರೆ ನನಗೆ ತೊಂದರೆಗಳು ಒಂದಾದ ನಂತರ ತೊಂದರೆಗಳು ಎಲ್ಲ ನಂಬಿಕೆ ದ್ರೋಹಿಗಳೇ. ನಂಬಿಸಿನೇ ಮೋಸ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನನಗೆ ಸ್ವಲ್ಪ ತಡವಾಗಿ ನಾವು 1,00,000 ಚಂದಾದಾರರನ್ನು ಪಡೆದಿರ್ತೀವಿ. ಇವತ್ತು ನಾವು ಏನು ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಇದರಲ್ಲಿ ನನಗೆ ಆದಂತಹ ಒಂದು ತಕ್ಕ ಮಟ್ಟಿಗೆ ನನ್ನದೇ ಆದ ಹೊಸ ಪ್ರಯತ್ನಗಳನ್ನು ಮಾಡಿ ಈ ಒಂದು 1,00,000 ಚಂದಾದಾರರನ್ನು ಪೂರೈಸ್ತೀನಿ. ಇದಕ್ಕೆ 1,00,000 ಚಂದಾದಾರರ ಪೂರೈಕೆ ಆಗಬೇಕಂದ್ರೆ ಇದಕ್ಕೆ ಬಹಳ ಸಂತೋಷವಾಗಿ ಬಹಳ ನಿರೀಕ್ಷೆನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಮ್ಮ ಮಮತಾ ಅಕ್ಕವರು. ಯಾಕಂದರೆ 10,000 ಚಂದಾದಾರ ಆದ ತಕ್ಷಣ ಅವ್ರನ್ನಂತ ಒಂದು ಚಿನ್ನದ ತೇರು ಎಳಿಸ್ತಾರೆ. ಹಾಗೆ 1,00,000 ಆಗಬೇಕು ಅಂದ್ಬಿಟ್ಟು ಅವರು ಬಹಳ ಒಂದು ದೇವ್ರ ಹತ್ರ ಬೇಡ್ಕೊಂಡಿದ್ರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ 1,00,000 ಚಂದಾದಾರರು ಪಡಿಬೇಕು ಅಂತಂದರೆ ನಿಜಕ್ಕೂ ನಾನು ಅಂದ್ಕೊಂಡಾಗೆ ಈ ತುಂಬ ಜನ ಪಡೆದಿರ್ತಾರೆ. ತುಂಬ ಜನ 1,00,000 ಅಲ್ಲ, 1,000,000 ಸಹ ಪಡೆದಿರ್ತಾರೆ. ನಮ್ಮ ಅರ್ಹತೆಗೆ ತಕ್ಕ ಹಾಗೆ ನಾವು ಏನೋ ಒಂದು ನಮಗೆ ತಕ್ಕ ಮಟ್ಟಿಗೆ ನಾವೊಂದು ಪ್ರಯತ್ನ ಪಟ್ಟು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು 1,00,000 ಚಂದಾದಾರರನ್ನ ಪಡೆದಿರ್ತೀವಿ ಅಂದರೆ ಇದಕ್ಕೆ ತುಂಬ ಜನ ನಮ್ಮ ಚಂದಾದಾರರ ಒಂದು ಆಶೀರ್ವಾದ. ಯಾಕಂದ್ರೆ ನಾನು ಕ್ರಿಯೇಟ್ ಮಾಡ್ತಾವಂತವೂ ಸಹ ನನಗೆ ಪ್ರೋತ್ಸಾಹ ಬೆಂಬಲವನ್ನು ನೀಡಿ ನಮ್ಮ ಚಾನಲ್ ನಿರಂತರವಾಗಿ ವೀಕ್ಷಣೆಯನ್ನು ಪಡೆದು ನಮಗೆ ಒಂದು ಉತ್ತಮವಾದ ಮನ್ನಣೆಯನ್ನು ನೀಡಿ ನಮ್ಮನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಮಮತಾಕ್ಕವರು ನಿಜಕ್ಕೂ ಅವರು ಯಾವ ರೀತಿ ಕನಸನ್ನು ಕಂಡಿದ್ರು ಅಂದರೆ, ಇಲ್ಲ ಶ್ರೀಕಂಠು, ನೀವು ಮಾಡೋ ಕಾರ್ಯಗಳು ಚೆನ್ನಾಗಿದೆ, ನೀವು ಮಾಡ್ತಕ್ಕಂಥ ವೀಡಿಯೋಗಳು ಚೆನ್ನಾಗಿದೆ, ನಿಮ್ಮ ಪ್ರಯತ್ನ ಚೆನ್ನಾಗಿದೆ, ನಿಮ್ಗೆ ಒಳ್ಳೆಯದಾಗಬೇಕು ಅಂತ ಸತತವಾಗಿ ನಮ್ಮ ಒಂದು ಏಳಿಗೆಯನ್ನು ಕಂಡುಕೊಳ್ಳೋದ್ರಲ್ಲಿ ನಮ್ಮ ಮಮತಾಕ್ಕವರು ತೃಪ್ತಿಯನ್ನು ಪಡ್ತಾಯಿದ್ರು. ಅವರು ನಮ್ಮ KR ಪೇಟೆ ಮಮತಾಕ್ಕವರ ಒಂದು ಆಶೀರ್ವಾದ, ಹಾಗೆ ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ನ ಚಂದಾದಾರರ ಆಶೀರ್ವಾದದಿಂದ ಇವತ್ತು ನಾವು 1,00,000 ಚಂದಾದಾರರ ಒಂದು ಪೂರೈಕೆ ಆಗಿದೆ. ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ತಮ್ಮೆಲ್ಲರ ಒಂದು ಆಶೀರ್ವಾದ ಹೀಗೆ ನಿರಂತರವಾಗಿರಲಿ. ಮುಂದಿನ ದಿವಸ ಉತ್ತಮವಾದಂತಹ ವಿಡಿಯೋಗಳನ್ನು ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀನಿ. ನಮ್ಮ ಫೇಸ್ಬುಕ್ ಪೇಜು ಆಲ್ಮೋಸ್ಟ್ ಈಗ 4,00,000 ತನಕ ಜನ ಫಾಲೋ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ನಾವು ಕೊಡ್ತಕ್ಕಂಥ ಮಾಹಿತಿಗಳು ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ ಅಂತ ನಾನು ಬಹಳ ಖುಷಿ ಪಡ್ತೀನಿ. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ತುಂಬ ಜನಕ್ಕೆ ಯಾವುದೋ ಒಂದು ಕಾರಣಾಂತರಗಳಿಂದ ನಾವು ಮಾಡೋ ವೀಡಿಯೋಗಳಿಂದ ಕೆಲವರಿಗೆ ಬೇಸರ ಆಗಿರ್ಬೋದು. ದಯವಿಟ್ಟು ಕ್ಷಮಿಸಿ. ನಾವು ಯಾರನ್ನೂ ಸಹ ನಿಂದಿಸಬೇಕಂತ ನಾನು ಯಾವುದೇ ತರಹದ ವೀಡಿಯೋಗಳು ಮಾಡಿಲ್ಲ. ನೀವು ಗಮನಿಸ್ಬೋದು, ಕೆಲವರಿಗೆ ನಮ್ಮ ಒಂದು ಏನು ನಾವು ಮಾಡ್ತಕ್ಕಂಥ ಕಾರ್ಯಗಳು ಇಷ್ಟ ಆಗದೇ ಇರತಕ್ಕಂಥ ಒಂದು ಸನ್ನಿವೇಶವೂ ಸಹ ಇರ್ಬೋದು. ಅಂಥವ್ರು ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ನಾವು ಎಲ್ಲರನ್ನೂ ಮೆಚ್ಚಿಸಲು ಆಗಲ್ಲ.
ಸೊ ನಮ್ಗೆ ಯಾರು ನಮ್ಗೆ ಸಾಧ್ಯವಾದ ಮಟ್ಟಿಗೆ ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರಿಗೂ ಮಾತ್ರ ನಾವು ವೀಡಿಯೋಗಳು ಪ್ರಸಾರ ಮಾಡ್ಬೋದು. ಎಲ್ಲರನ್ನೂ ಸಮಾನತೆಯಿಂದ ನಾನು ಏನು ಮೆಚ್ಚಿಸೋಕ್ಕಾಗಲ್ಲ. ಸೊ ಎಷ್ಟೋ ಜನಕ್ಕೆ ನಮ್ಗೆ ವೀಡಿಯೋಗಳು ಇಷ್ಟ ಆಗದೇ ಇರ್ಬೋದು, ದಯವಿಟ್ಟು ಕ್ಷಮಿಸಿ ಅಂತ ನಾನು ಒಂದು ಮನವಿ ಮಾಡ್ತೀನಿ. ಹಾಗೆ ಮುಂದಿನ ದಿವಸ ನಮ್ಮ ಮಲೆ ಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರದ ಮತ್ತಷ್ಟು ವೀಡಿಯೋಗಳನ್ನು ಬಹಳ ಚೆನ್ನಾಗಿ ಮಾಡುವ ಒಂದು ಪ್ರಸಾರ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಈಗಾಗಲೇ 1,00,000 ಚಂದಾದಾರರ ಆಗಮನ ಆಗಿರೋದಕ್ಕೆ ನಾನು ಈ ವಿಡಿಯೋದ ಮೂಲಕ ಎಲ್ಲರಿಗೂ ಒಂದು ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ನಿಜಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಈಗ 1,00,000 ಆಯಿತು. ಸೊ ಅದನ್ನು ಬಹಳ ನಾವು ಯಾವ ಥರ ಅದನ್ನ ಸಂಭ್ರಮವನ್ನು ಆಚರಿಸ್ಬೇಕಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಈ ಒಂದು ವಿಡಿಯೋ ಮೂಲಕ ನಾವು ಮಾಡಿರ್ತಕ್ಕಂಥ ಒಂದಷ್ಟು ಪ್ರಯತ್ನಗಳಿಗೆ ಒಂದು ಪ್ರತಿಫಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಚಂದಾದಾರರ ಆಶೀರ್ವಾದ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಸಹ ಆಶೀರ್ವಾದಿಸಿ ಬೆಂಬಲಿಸಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಚಂದಾದಾರರಲ್ಲಿ ನಾನು ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಸೊ ಇನ್ಸ್ಟಾಗ್ರಾಮ್ ಮಾಡಬೇಕಿತ್ತು, ಸೊ ನಾನು ಮಾಡಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಸರಿಯಾಗಿ ವೀಡಿಯೋಗಳು ಹಾಕಲಿಲ್ಲ. ಇನ್ಸ್ಟಾಗ್ರಾಮ್ ಹಾಕಿದ್ರೆ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮು ಸಹ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾಯಿತ್ತು. ನಾನು ಸರಿಯಾಗಿ ವೀಡಿಯೋಗಳು ಹಾಕಲಿಲ್ಲ. ಸೊ ಮುಂದಿನ ದಿವಸ ಇನ್ಸ್ಟಾಗ್ರಾಮಲ್ಲೂ ಸಹ ನಾನು ಅಲರ್ಟ್ ಆಗ್ತೀನಿ. ದಯವಿಟ್ಟು ನಮ್ಮೆಲ್ಲ ವೀಡಿಯೋಗಳಿಗೆ ದಯವಿಟ್ಟು ಪ್ರತಿಯೊಬ್ಬರೂ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ, ಮನವಿ ಮಾಡ್ಕೊಳ್ತೀನಿ. ಸೊ ನಾನು 3 ಸಲ ನಮಗೆ ತೊಂದರೆಗಳನ್ನು ನಂಬಿದವರು ಮಾಡ್ತಾರೆ. ಸೊ ಅದರ ಪ್ರತಿಫಲ ಇವತ್ತು ಸಿಕ್ಕಿದೆ. ಅರ್ಥ ಆಯ್ತಾ? ಸೊ ಯಾರನ್ನೂ ಅಷ್ಟು ಸುಲಭವಾಗಿ ನಂಬಕ್ಕೆ ಹೋಗಬೇಡಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಅದನ್ನ ದಯವಿಟ್ಟು ಅರಿತುಕೊಂಡು ಜೀವನವನ್ನು ಸಾಗಿಸಿ ಅಂತ ತಮ್ಮಲ್ಲಿ ಒಂದು ನನ್ನ ಅನುಭವದ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಕಣ್ರಪ್ಪ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ಲ 1,00,000 ಚಂದಾದಾರರು ಮತ್ತು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಚಂದಾದಾರರಲ್ಲಿ ಒಂದು ಸವಿನಯ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.